ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಕ್ರಿಸ್ಮಸ್ ಸೂಟಿಗೆ ಪೂನಾ ಹೋಗಿದ್ವಿ. ಪೂನಾ ಸಿಟಿ ಅಷ್ಟೇ ನೋಡ್ಲಾರ್ದ ನಾವು ಹೊರಗೆ ಅಷ್ಟಗಣಪತಿ ಅಂತದಾವು. ಪೂನಾ ಹೊರಗೆ ಪೂನಾ ಒಳಗೆ ನಿಮಗೆ ಗೊತ್ತಿದ್ದಂಗೆ ಅಷ್ಟಗಣಪತಿ ಅಂತ ಕೇಳಿರ್ತೀರಿ. ಅಷ್ಟಗಣಪತಿ ಯಾತ್ರಾನೂ ಒಂದು ಭಾಳ ಪ್ರಮುಖವಾದ ಯಾತ್ರೆ. ನೀವು ಕಾಶಿ ರಾಮೇಶ್ವರ ನೋಡ್ರಿ ಎಷ್ಟು ಪವಿತ್ರ ಅನ್ಕೋತಿರಲ್ಲ, ಅಷ್ಟಗಣಪತಿ ನೋಡೋದು ಅಷ್ಟ ವಿಶೇಷ. ಸೊ ಹಾಗಾಗಿ ನಾವೀಗ ಅಷ್ಟಗಣಪತಿ ನೋಡೋಕಂತಂದು ಹೊಂಟೀವಿ. ಇವನ್ನ ಅಷ್ಟ ಅಂತಂದ್ರೆ ಸಂಸ್ಕೃತ ಒಳಗೆ 8 ಅಂದಂಗೆ 8 ಗಣಪತಿ ಅದಾವ. ಇವು 8 ಗಣಪತಿ ಅಂದ್ರೆ ಪೂನಾ ಒಳಗೆ ಪೂನಾ ಹೊರಗೆ ಸೇರಿ 8. ಇವನ್ನ ನೋಡ್ಬೇಕಂದ್ರೆ ಒಂದು ಕ್ರಮ ಐತಿ. ನಾವು ಯಾವಾಗಲೂ ಹೆಂಗೆ ಬೇಕು ಹಂಗೆ ನಮಗೆ ಅನುಕೂಲ ಆದಂಗೆ ನೋಡುವಂಗಿಲ್ಲ. ಫಸ್ಟ್ ಇದನ್ನು ನೋಡಬೇಕು, ಸೆಕೆಂಡ್ ಇದನ್ನು ನೋಡಬೇಕು, ಹಂಗಂತಂದು 8ರವರೆಗೂ ಒಂದು ಕ್ರಮ ಐತಿ. ಆ ಕ್ರಮ ಒಳಗೆ ನೋಡಬೇಕು. ಮೊದಲು ನೋಡೋಕೆ ಹೋಗೋದು ನಾವು ಮೋರೆಗಾಂವ್ ಗಣಪತಿ ಅಂತಂದು. ಇದು ಮೋರೆಗಾಂವ್ ಊರೊಳಗೆ ಐತಿ ಗಣಪತಿ. ಈ ಅಷ್ಟ ಗಣಪತಿಗಳೆಲ್ಲ ಪುರಾತನ ಕಾಲದ ಗುಡಿಗಳು ಇವೆಲ್ಲ. ಅವನ ಹಾಳಾಗಿದ್ದು ಗುಡಿಗಳನ್ನೆಲ್ಲ ಪೇಶ್ವೆ ರಾಜ ಮಾಧವರಾಯನ ಕಾಲದ ಪುನರ್ ನಿರ್ಮಾಣ ಮಾಡ್ಯಾರು ಅಂತನೋ ಮಾತೈತಿ. ಇವಕ್ಕೆಲ್ಲ ವಿಧಿವತ್ತಾಗಿ ಹೋಗ್ಬೇಕಂತ ಮೊದಲ ಹೇಳಿದ್ದೆ. ಸೊ ಹಾಗಾಗಿ ಇಲ್ಲಿ ಮೋರೆಗಾಂವ್ ಒಳಗೆ ಅದೀವಿ ಈಗ ನಾವು. ಈ ಮೋರೆಗಾಂವ್ ಮಯೂರೇಶ್ವರ ಗುಡಿ ಪುಣೆ ಜಿಲ್ಲೆ ಬಾರಾಮತಿ ತಾಲೂಕು ಕೃಷ್ಣಾ ನದಿ ದಂಡಿ ಮೇಲೆ ಐತಿದ ಗುಡಿ ಇದು. ಪುರಾಣದ ಪ್ರಕಾರ ಗೌರಿಪುತ್ರ ಗಣಪತಿ ಮಯೂರ ವಾಹನ ಏರಿ ಈ ಸ್ಥಳಕ್ಕೆ ಬಂದ ಇಲ್ಲೇ ಸಿಂಧೂರಾಸುರ ಅಂತನೂ ರಾಕ್ಷಸನ ಸಂಹಾರ ಮಾಡಿರ್ತಾನ. ಪುರಾಣ ಪ್ರಸಂಗಗಳ ಪ್ರಕಾರ ಸಿಂಧೂರಾಸನ ಪದೇ ಪದೇ ಇಲ್ಲಿ ಬಂದ ಗಣೇಶ ವಿಗ್ರಹನ ಅದ್ರ ಮೇಲೆ ದಾಳಿ ಮಾಡ್ತಿರ್ತಾನಂತ. ಅದಕ್ಕೆ ಸ್ವತಃ ಬ್ರಹ್ಮನ ಬಂದ ಆ ವಿಗ್ರಹವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಿರ್ತಾನಂತ. ಬ್ರಹ್ಮದೇವರಿಂದ ಈ ಪ್ರತಿಷ್ಠಾಪನೆ ಆದ ಈ ವಿಗ್ರಹ ಹೆಂಗಿರ್ತೈತೆ ಅಂತಂದ್ರೆ ವಜ್ರ, ಹರಳ, ಬಂಗಾರ, ಬೆಳ್ಳಿ ಎಲ್ಲ ಸೇರಿ ಆ ವಿಗ್ರಹ ಆಗಿರ್ತೈತಂತ. ಬ್ರಹ್ಮನಿಂದ ಮಾಡಿದ ವಿಗ್ರಹ ವಜ್ರ ವೈಡೂರ್ಯಗಳಿಂದ ತುಂಬಿರ್ತೈತಂತ. ಆಮೇಲೆ ಅದು ದಾಳಿ ಎಲ್ಲ ಆಗಿ ಅವೆಲ್ಲ ವಜ್ರ ವೈಡೂರ್ಯ ಎಲ್ಲ ಹೋಗಿ ಪಾಂಡವರು ತಮ್ಮ ವನವಾಸದ ಕಾಲದೊಳಗೆ ಇಲ್ಲಿ ಬಂದ ಆ ವಿಗ್ರಹನ ತಾಮ್ರದ ಹೊದಿಕೆಯಿಂದ ಕವರ್ ಮಾಡಿ ಅದನ್ನು ಸಂರಕ್ಷಣೆ ಮಾಡಿರೋ ಅನ್ನೋ ಮಾತೂ ಐತಿ. ಈಗೂ ಆ ಈಗಿರೋ ವಿಗ್ರಹದ ಹಿಂದನ ಸುರಕ್ಷಿತವಾಗಿ ಇಟ್ಟಾರು ಅನ್ನೋ ಮಾತೂ ಐತಿ. ನಿಮಗೆಲ್ಲರಿಗೂ ಗೊತ್ತಾ ಇರ್ತೈತಿ ಗಣೇಶನ ಗುಡಿ ಒಳಗೆ ಯಾವಾಗಲೂ ಗಣೇಶನ ಮುಂದೆ ಇಲ್ಲಿ ವಿಗ್ರಹನ ಇರ್ತೈತಿ ಅಂತಂದು. ಆದ್ರೆ ಇಲ್ಲಿ ಏನು ವಿಶೇಷ ಅಂತಂದ್ರೆ ಈ ಗುಡಿ ಮುಂದೆ ಗಣಪತಿ ಮುಂದೆ ಇಲಿ ಇರೋ ಬದಲಿ ಇಲ್ಲಿ ನಂದಿ ಐತಿ. ಈ ನಂದಿಗೂ ಒಂದು ಸ್ಟೋರಿ ಐತಿ. ಏನಂತಂದ್ರೆ ಎಲ್ಲೋ ಶಿವನ ದೇವಸ್ಥಾನ ಕಟ್ಟಾತಿದ್ರಂತ. ಆ ಶಿವನ ದೇವಸ್ಥಾನ ಮುಂದೆ ನಂದಿನ ಕೂಡಿಸ್ಬೇಕು ಅಂತಂದು ನಂದಿ ವಿಗ್ರಹ ಒಯ್ಯಾತಿದ್ರಂತ. ಒಯ್ಯೋ ಟೈಮ್ನಾಗ ಕರೆಕ್ಟ್ ಈ ಗುಡಿ ಮುಂದನ ಆ ಒಯ್ಯುವ ಗಾಡಿ ಮುರಿದು ಬಿತ್ತಂತ. ಆಮೇಲೆ ಆ ಗಾಡಿ ರಿಪೇರ್ ಮಾಡಿಸಿ ಆ ನಂದಿ ವಿಗ್ರಹನ ಎತ್ತಿ ಒಯ್ಯಾಕತ್ತಿದ್ರಂತ. ಬಟ್ ಎಲ್ಲರೂ ಎಷ್ಟ ಪ್ರಯತ್ನ ಮಾಡಿರೋ ಆ ನಂದಿ ವಿಗ್ರಹ ಮುಂದೆ ಸರಿಯಲಿಲ್ಲ ಅಂತ. ಸೊ ಮುಂದೆ ಸರಿಲಾರ್ದಕ್ಕೆ ಆ ನಂದಿ ವಿಗ್ರಹನ ಅಲ್ಲೇ ಬಿಟ್ಟು ಹೋಗ್ಯಾರ. ಅದ ನಂದಿ ಈಗ ಈ ಗಣಪತಿ ಗುಡಿ ಒಳಗೆ ಗಣಪತಿ ಮುಂದೆ ಐತಿ. ಈ ದೇವಸ್ಥಾನದ ಮೇಲೆ ಪದೇ ಹೊಳ ಮೊಘಲರ ದಾಳಿ ಮಾಡ್ತಿದ್ರಂತ. ಅವರು ದಾಳಿ ತಡಿಯಾಕ ಅಂತಂದು ಈ ಗುಡಿ ಇದನ್ನೆಲ್ಲ ಸುತ್ತಮುತ್ತೆಲ್ಲ ಭಾಳ ಎತ್ತರ ಕಲ್ಲಿಂದ ಕಟ್ಟಾರ. ನಾ ಹೊರಗೆ ನಿಮ್ಗೆ ಆಗ ತೋರಿಸಿದೆ, ನೀವು ವಿಡಿಯೋ ಒಳಗೆ ನೋಡಿದ್ರಿ ಅನಿಸ್ತೈತಿ. ಭಾಳ ಎತ್ತರ ಕಲ್ಲಿನ ಗಾಡಿ ಸುತ್ತಮುತ್ತದಾವು. ಎದಕ್ಕಂತಂದ್ರೆ ಅವ್ರ ದಾಳಿ ತಡಿಯಾಕ ಮೊಘಲರು ನಿಮಗೆ ಗೊತ್ತೈತಿ ಹಿಂದೂ ದೇವಾಲಯದ ಮೇಲೆ ಭಾಳ ದಾಳಿ ಮಾಡ್ತಿದ್ರು ಅಂತಂದು. ಹಾಗಾಗಿ ಆ ದಾಳಿ ತಪ್ಸಾಕ ಎತ್ತರ ಗುಡಿ ಸುತ್ತ ಎಲ್ಲ ಗಾಡಿ ಕಟ್ಬಿಟ್ಟಾರ. ಈಗಿನ ಈ ಗುಡಿ ಏನೈತಲ್ಲ ಇದನ್ನು ಬೀದರ್ ಸುಲ್ತಾನರ ಆಸ್ಥಾನ ಒಳಗೆ ಸೇವೆ ಸಲ್ಲಿಸ್ತಿದ್ದ ಯೋಧ ಘೋಳೆ ಎಂಬುವರ ಕಟ್ಟಾರು ಅಂತ ಹೇಳ್ತಾರ. ಈ ಮರಾಠಿ ಭಾಷೆ ಒಳಗೆ ಮೋರ್ ಅಂದ್ರೆ ನವಿಲು ಅಂದಂಗೆ ಈ ಊರೊಳಗೆ ನವಿಲು ಭಾಳ ಇದ್ದು ಅನ್ನೋದಕ್ಕೋ ಏನು ಈ ಊರ ನವಿಲಿನ ಆಕಾರ ಒಳಗೆ ಐತೆ ಅನ್ನೋದಕ್ಕೋ ಗೊತ್ತಿಲ್ಲ. ಆ ಊರ ಹೆಸರು ಮೋರೆಗಾಂವ ಅಂತ ಬಂದೈತಿ. ನಾವು ಗುಡಿ ಒಳಗೆ ಬಂದ್ವಿ. ಈಗ ಭಾಳ ಪಾಳೆ ಇದ್ವು. ಶೌರ್ಯನ ಕರ್ಕೊಂಡು ಅಷ್ಟೆಲ್ಲ ಪಾಳೆ ಒಳಗೆ ನಿಂತು ದರ್ಶನ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ನಾವು ಗುಡಿ ಒಳಗೆ ಬಂದ್ವಿ. ಸ್ಪೆಷಲ್ ದರ್ಶನ ತೊಗೊಂಡಿದ್ದಕ್ಕೆ ಡೈರೆಕ್ಟ್ ಒಳಗೆ ಬಿಡ್ತಾರೆ. ಇಲ್ಲಿ ಗುಡಿ ಒಳಗೆ ನಿಮ್ಗೆ ಗೊತ್ತಿದ್ದೈತಿ ಫೋಟೋ ತೊಗೊಳಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾ ಫೋಟೋ ಶೇರ್ ಮಾಡತ್ತೇನೆ ನೋಡ್ರಿ. ಈ ತಲೆ ಮೇಲೆ ನವಿಲಿನ ಹತ್ತಿದೈತಿ. ಹಾಗಾಗಿ ಈ ಗಣಪತಿ ಹೆಸರು ಮಯೂರೇಶ್ವರ ಅಂತಂದ. ಇಲ್ಲಿ ನಾವು ಎಷ್ಟು ಗಣಪತಿಗೆ ಹೋದ್ರೂ ಅಷ್ಟಗಣಪತಿ ಒಳಗೆ ಯಾವ ಗುಡಿಗೆ ಹೋದ್ರೂ ಪ್ರತಿಯೊಂದು ಗುಡಿ ಒಳಗೂ ಅಷ್ಟಗಣಪತಿಗಳು ಯಾವ್ಯಾವ ಅದಾವು ಎಲ್ಲೆಲ್ಲ ಅದಾವು ಎಲ್ಲ ಥರದ್ದು ಮೂರ್ತಿ ಒಂಥರ ಫೋಟೋ ಇಲ್ಲ ಮೂರ್ತಿ ಏನಾರೇ ಇಟ್ಟು
ಅದ್ರ ಬಗ್ಗೆ ಬರದೇ ಇರ್ತಾರೆ. ಇಲ್ಲಿನೂ ಅಷ್ಟೇ, ಇದು ಗುಡಿ ಭಾಳ ದೊಡ್ಡದೈತಿ. ಗಣಪತಿ, ಶಿವ, ಪಾರ್ವತಿ ಅವ್ರ ಜೊತೆ ಇರೋ ಮೂರ್ತಿಗಳೆಲ್ಲ ಭಾಳ ಅದಾವು. ಗುಡಿ ಯಾವ ಮೂಲೆ ಒಳಗೆ ನೋಡಿದ್ರೂ ಗಣಪತಿ ಮತ್ತು ಅವನ ಅವತಾರನ ವಿಗ್ರಹಗಳನ್ನ ನೋಡಕ್ಕೆ ಸಿಗ್ತಾವೆ ನಮಗೆಲ್ಲ ಕಡೆ. ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲೇ ಪ್ರಸಾದದ ಒಂದು ಮಂಟಪ ಇತ್ತು, ಅಲ್ಲಿ ಹೋದ್ವಿ. ನಂಗೆ ಇನ್ನೊಂದು ಏನು ಸರ್ಪ್ರೈಸಿಂಗ್ ಅನಿಸಿತ್ತು ಅಂದ್ರೆ, ನಮ್ಮ ಕಡೆ ಗುಡಿ ಒಳಗೆಲ್ಲ ಪ್ರಸಾದ ಫ್ರೀ ಇಟ್ಟಿರ್ತಾರೆ, ಬಟ್ ಇಲ್ಲಿ ಗುಡಿ ಒಳಗೆ ಪ್ರಸಾದ ಫ್ರೀ ಇಲ್ಲ. 50 ರೂಪಾಯಿ ಕೊಡಬೇಕು ಒಬ್ರಿಗೆ. 50 ರೂಪಾಯಿ ಕೊಟ್ರೆ ಚಪಾತಿ, ಪಲ್ಯ, ಅನ್ನ, ಸಾರು ಮತ್ತು ಒಂದು ಸ್ವೀಟ ಎಲ್ಲ ಕೊಡ್ತಾರೆ. ಹಂಗೆ ಗುಡಿ ಒಳಗಿನ ಪ್ರಸಾದ ಅಂತಂದು ನಾವು ಹೊರಗೆ ಹೋಟೆಲ್ನಾಗ ತಿಂದು ಬಾಸತ್ತಿದ್ವಿ. ಇಲ್ಲೇ ಒಳಗೆ ಗುಡಿ ಒಳಗನ ಊಟ ಮಾಡಿ ಹೋದ್ರೆ ಆತಂದು ನಾವು ಇಲ್ಲಿ ಬಂದಿದ್ವಿ. ಈಗ ಊಟದ ಹಾಲಿಗೆ ಬಂದೀವಿ. ಇದನ್ನು ನಡೆಸೋರು ಬಹುಶಃ ನನಗನ್ಸಿದ ಮಟ್ಟಿಗೆ ಗುಡಿಯವರಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಯವ್ರು ನಡೆಸ್ತಾರೋ ಅನಿಸ್ತೈತಿ. ಯಾಕಂದ್ರೆ ಅಲ್ಲಿ ಮಹಿಳಾ ಮಂಡಳದು ಇರ್ತೈತಲ್ಲ, ಅಂಥವ್ರು ಅಲ್ಲಿ ಅಡುಗೆ ಮಾಡೋಕೆ ಅವರೆಲ್ಲ ನಡೆಸೋರೆಲ್ಲ ಅವರಾಗಿದ್ದರು. ಇಲ್ಲಿ ನೋಡ್ರಿ, ಊಟಕ್ಕೆ 2 ಚಪಾತಿ, 2 ಥರ ಪಲ್ಯ, ಅನ್ನ, ದಾಲ್ ಮತ್ತು ಒಂದು ಬೂಂದಿ ಕಾಳು ಸ್ವೀಟ. ಇದು ಮಡ್ಕಿ ಕಾಳು ಪಲ್ಯ, ಇನ್ನೊಂದು ಕಡ್ಲಿ ಕಾಳು ಪಲ್ಯ. ಮೋರ್ಗಾಂವ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ 2ನೇ ಗಣಪತಿ ಹೋಗಬೇಕಾಗಿದ್ದ ಸಿದ್ಧಟೇಕ್ ಅಂತಂದು. ಸಿದ್ಧಟೇಕ್ ಒಳಗೆ ಸಿದ್ಧಿ ವಿನಾಯಕ ಗುಡಿ ಐತಿ. ಇದು ಮೋರ್ಗಾಂವ್ದಿಂದ ಸ್ವಲ್ಪ ಹತ್ರನ ಐತಿ, 1 ತಾಸು 1.5 ತಾಸು ಅಷ್ಟೇ ಐತಿ. ನಾವು ಪಾರ್ಕಿಂಗ್ ಕಡೆ ಬಂದ್ವಿ. ಈಗ ವೀಕೆಂಡ್ ಅದೇನು ಸಂಬಂಧ ಇಲ್ಲ ಅನಿಸ್ತೈತಿ. ಕ್ರಿಸ್ಮಸ್ ಹಾಲಿಡೇ ಇದರಿಂದ ಭಾಳ ಮಂದಿ ಬಂದಿದ್ರೆ, ಭಾಳ ಕಡೆನೂ ಪಾರ್ಕಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಹಾಗಾಗಿ ಗುಡಿ ಬಿಟ್ಟು ಇಷ್ಟು ದೂರ ಪಾರ್ಕಿಂಗ್ ಮಾಡಿ ಬಂದಿದ್ವಿ ನಾವು. ಗುಡಿ ಮಾತ್ರ ಭಾಳ ಚಂದ ಐತಿ, ಭಾಳ ದೊಡ್ಡದೈತಿ. ಮಂದಿ ಅಂತೂ ಸಿಕ್ಕಾಪಟ್ಟೆ ಮಂದಿದ್ರು. ಒಂದು ಅಡ್ವಾಂಟೇಜ್ ಏನಂದ್ರೆ ಸ್ಪೆಷಲ್ ಟಿಕೆಟ್ ಸಿಕ್ಕಿದ್ದಕ್ಕೆ ಲಘು ದರ್ಶನ ಆಯಿತು. ನೆಕ್ಸ್ಟ್ ಈಗ ನಾವು ಬಂದ್ವಿ ಸಿದ್ಧಟೇಕಿಗೆ. ಇದು ಸಿದ್ಧಟೇಕ್ ಕಡೆನ ಒಂದು ನದಿ ಹತ್ತೈತಿ. ಈ ಸಿದ್ಧಟೇಕ್ ಇರೋದು ನಗರ್ ಜಿಲ್ಲೆ ಖಜ್ರತ್ ತಾಲೂಕೊಳಗೆ. ಈ ಸಿದ್ಧಟೇಕಿಗೂ ಅಷ್ಟೇ ಒಂದು ಹಿಸ್ಟ್ರಿ, ಎಲ್ಲ ಗುಡಿಗಳಿಗೂ ಒಂದೊಂದು ಹಿಸ್ಟ್ರಿ ಅದಾವು. ಹಂಗೆ ಇದಕ್ಕೂ ಒಂದು ಹಿಸ್ಟ್ರಿ ಐತಿ. ಭಗವಾನ್ ಮಹಾವಿಷ್ಣು ಭುವಿ ಒಳಗೆ ಬಂದ ವಧು ಮತ್ತು ಖೈರ ಭೈರವ ಎಂಬ ರಾಕ್ಷಸರನ್ನ ಕೊಂದಿರ್ತಾರೆ. ಇದ್ರ ಸ್ಟೋರಿ ಏನಂತಂದ್ರೆ, ಇವರಿಬ್ಬರು ಬ್ರಹ್ಮದೇವರ ಸೃಷ್ಟಿ ಕಾರ್ಯನ ಹಾಳು ಮಾಡೋಕೆ ಸಂಚು ಮಾಡಿದ ಅಸುರರು ಅಂತಂದು ಮುದ್ಗಳ ಪುರಾಣ ಒಳಗೆ ಹೇಳಿರೋ ಮಾತಂತಿದು. ಈ ಸಂಹರಿಸೋ ಮೊದಲು ಇದ ಸ್ಥಾನ ಒಳಗೆ ಗಣೇಶನನ್ನು ಆರಾಧಿಸಿ ಅವನನ್ನು ಪ್ರಸನ್ನಗೊಳಿಸಿ ಅವನಿಂದ ಸಿದ್ಧಿ ಪಡೆದ ಅದರ ಫಲವಾಗಿ ಈ ಇಬ್ಬರು ರಾಕ್ಷಸರನ್ನು ಆರಾಮಾಗಿ ಸೋಲಿಸಿದ್ರು ಅನ್ನೋ ಮಾತೈತಿ. ಇಲ್ಲಿ ವಿನಾಯಕಗ ಸ್ವತಃ ಮಹಾವಿಷ್ಣುನ ಇಲ್ಲಿ ಬಂದು ಅವಾಗ ಗುಡಿ ಕಟ್ಸಿದ ಅನ್ನೋ ಪ್ರತೀತಿನೂ ಐತಿ. ಮೊದಲು ಕಟ್ಸಿದ್ದ ಮಹಾವಿಷ್ಣುನ, ಬಟ್ ಕಾಲಕ್ರಮೇಣ ಆ ಗುಡಿ ನಶಿಸಿ ಹೋತಂತ. ನಶಿಸಿ ಅಂತಂದ್ರೆ ವರ್ಷ ಆದಂಗೆ ಅದೆಲ್ಲ ಹಾಳಾದ್ಮೇಲೆ ಈಗಿರೋ ಗುಡಿನ ಇಂದೋರಿನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇದನ್ನು ಕಟ್ಸಿರು ಅನ್ನೋದು ಈಗಿನ ಮಾತು. ಇದು ಅಷ್ಟೇ, ಗುಡಿ ಸಿಕ್ಕಾಪಟ್ಟೆ ದೊಡ್ಡದೈತಿ. ಇಲ್ಲೇ ಎಂಟ್ರೆನ್ಸ್ ಟಿಕೆಟ್ ಅದು ಏನೂ ಇಲ್ಲ. ನೋಡ್ರಿ, ನಾ ತೋರಿಸ್ತೀನಿ. ಕರಿಕಲ್ಲು, ಎಲ್ಲ ಗುಡಿ ವಿಶೇಷ ಏನಂತಂದ್ರೆ ಎಲ್ಲನೂ ಕರಿಕಲ್ಲು ಒಳಗನ ಅದಾವು. ದೊಡ್ಡ ದ್ವಾರವ ಬಾಗ್ಲ. ಆಮೇಲೆ ಎಲ್ಲ ಗುಡಿ ಮುಂದನೂ ಅಷ್ಟೇ ಗಣಪತಿಗೆ ಇಲ್ಲಿ ವಾಹನ, ಎಲ್ಲ ಕಡೆನೂ ಇಲ್ಲಿ ಇದ್ದ ಇರ್ತೈತಿ. ಈ ಗುಡಿಗೆ ಇನ್ನೊಂದು ಹಿಸ್ಟ್ರಿ ಏನಂತಂದ, ಆಗಿನ ಕಾಲದ ಮರಾಠ ದೇಶದ ಸುಪ್ರಸಿದ್ಧ ಸಂತರು ಮೋರೆ ಗೋಸಾವಿ ಮತ್ತು ನಾರಾಯಣ ಮಹಾರಾಜರುವೆ ಈ ಕ್ಷೇತ್ರದೊಳಗೆ ಬಂದಾಗ ಜ್ಞಾನೋದಯ ಆಯಿತು ಅಂತಂದು ನಂಬುತ್ತಾರೆ ಇದನ್ನು. ಈ ಗುಡಿ ಗಣಪತಿದು ಇನ್ನೊಂದು ವಿಶೇಷ ಏನಂತಂದ್ರೆ, ನಿಮಗೆಲ್ಲ ಗೊತ್ತಿರ್ತೈತಿ, ಗಣಪತಿಗೆ ಡೊಳ್ಳು ಹೊಟ್ಟೆ ಇರ್ತೈತಿ. ಡೊಳ್ಳು ಹೊಟ್ಟೆ ಇದ್ದವಂಗನ ಗಣಪತಿ ಅಂತೀವಿ ನಾವು. ಬಟ್ ಇಲ್ಲಿರೋ ಗಣಪತಿಗೆ ಡೊಳ್ಳು ಹೊಟ್ಟೆ ಇಲ್ಲ, ನಾರ್ಮಲ್ ಹೊಟ್ಟೆ ಐತಿ. ಹೌದು, ಇದೊಂದು ಸ್ವಲ್ಪ ವಿಚಿತ್ರ ಅನಿಸಿದ್ರೂ ಖರೆ. ಇದು ಎಲ್ಲ ಗಣಪತಿ ಗುಡಿಯೊಳಗೆ, ಎಲ್ಲ ಗಣಪತಿ ವಿಗ್ರಹ ಒಳಗೆ ಡೊಳ್ಳು ಹೊಟ್ಟೆ ಗಣಪತಿನ ನೋಡಿರ್ತೀರಿ. ಬಟ್ ಇಲ್ಲಿ ಡೊಳ್ಳು ಹೊಟ್ಟೆ ಗಣಪತಿ ಇಲ್ಲ, ನಾರ್ಮಲ್ ಹೊಟ್ಟೆ ಗಣಪತಿ ಐತಿ. ಇದು ಗರ್ಭಗುಡಿ ಎಂಟ್ರೆನ್ಸ್. ಇದು ಮೇನ್ ಮಹಾದ್ವಾರನ ದಾಟಿ ಬಂದಮೇಲೆ ಇದು ಗರ್ಭಗುಡಿ ಎಂಟ್ರೆನ್ಸ್. ಇಲ್ಲಿ ಮಂದಿ ಹೋಗೋದು ಬರೋದು, ಇಲ್ಲಿ ಟಿಕೆಟ್ ಇಲ್ಲ, ಏನಿಲ್ಲ. ಹಾಗಾಗಿ ಆರಾಮಾಗಿ ದರ್ಶನ ಮಾಡಿದ್ವಿ. ಹೋಗೋ ಮಂದಿನೂ ಅಷ್ಟೇ ಇತ್ತು, ಬರೋ ಮಂದಿನೂ ಅಷ್ಟೇ ಇತ್ತು. ಇನ್ನೊಂದು, ಎಲ್ಲ ಅಷ್ಟವಿನಾಯಕ ಗುಡಿ ಒಳಗೆ ನನಗೆ ಅನಿಸಿದ್ದು, ನಮ್ಮ ಕಡೆ ಎಲ್ಲ ಗರ್ಭಗುಡಿ ಸಮೀಪನೂ ಬಿಡೋದಿಲ್ಲ. ಬಿಟ್ಟರು ಬಟ್ ನಡ್ರಿ ಅಂತಂದು
ಪಟ 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 ಸರಿಸ್ಬಿಡ್ತಾರೆ. ಬಟ್ ಇಲ್ಲೆಲ್ಲ ಅಷ್ಟಗಣಪತಿ ಒಳಗೆ ಗುಡಿ ಒಳಗೆ ನಾನು ನೋಡಿದ್ದೇನೆಂದ್ರೆ ನೀವು ದೇವರನ್ನು ಮುಟ್ಬೋದು. ಅಷ್ಟು ಸಮೀಪ ಹೋಗಿ ನಿಂತು ನೀವು ಎಷ್ಟೊತ್ತು ಬೇಕಾದಷ್ಟು ನಿಂತು ನಮಸ್ಕಾರ ಮಾಡಿ ಬರ್ಬೋದು. ಇಲ್ಲಿ ಸರಿ ಅನ್ನೋರ ಕಡಿಮೆ. ಹಾಗಾಗಿ ಎಲ್ಲ ಕಡೆ ಎಲ್ಲ ಗಣಪತಿಗಳಿಗೂ ನಮಗೆ ಆರಾಮಾಗಿ ನಿಂತು ದರ್ಶನ ಮಾಡಿ ಬೇಕಾದಷ್ಟು ಬೇಡ್ಕೊಂಡು ಬರುವಂಗೆ ಆತು ನನಗೆ. ಅದೊಂದು ಭಾಳ ಖುಷಿ ಅನ್ನಿಸ್ತು. ಈ ಗಣಪತಿ ಗುಡಿ ಒಳಗೆ ಅಷ್ಟನ ಇದನ್ನು ಹಾಕಿದ್ರು, ಇಲ್ಲಿ ಮುಂದೆ ಗರ್ಭಗುಡಿ ಒಳಗೆ ಬಿಡ್ಲಾರ್ದಂಗೆ ಮಾಡಿದ್ರೆ. ಬಟ್ ಮೋರ್ಗಾಂವ್ ಗಣಪತಿ ನಾವು ನೋಡಿದ್ವಲ್ಲ, ಅದು ಪೂರ ನಾವು ಗಣಪತಿ ಮುಂದೆ ಇಟ್ಟಿದ್ದು ಹೂ ಮುಟ್ಟಿ ನಮಸ್ಕಾರ ಮಾಡುವಷ್ಟು ಹತ್ತಿರ ಹೋಗಿದ್ವಿ. ಇಲ್ಲಿನೂ ಅಷ್ಟೇ ಪ್ರಸಾದ ಮಂಟಪ ಇತ್ತು. ಬಟ್ ನಾವು ಹೋಗಿದ್ದೆ ಲೇಟಾಗಿತ್ತು. ಆಲ್ರೆಡಿ ನಾವು ಮೋರ್ಗಾಂವ್ ಒಳಗೆ ಊಟ ಮಾಡಿದ್ವಲ್ಲ, ಹಾಗಾಗಿ ಊಟ ಮಾಡಲಿಲ್ಲ. ಇಲ್ಲಿ ಸಿದ್ಧಟೇಕ್ ಶ್ರೀ ಸಿದ್ಧಿವಿನಾಯಕ ನಾವು ಆಗ ಹೇಳ್ದಂಗೆ ಡೊಳ್ಳು ಹೊಟ್ಟೆ ಇಲ್ಲ, ನಾರ್ಮಲ್ ಹೊಟ್ಟೆ ಇದ್ದಂಗೆ ಆಯ್ತಿದ್ದು ಗಣಪತಿ. ಆಲ್ರೆಡಿ 3-4 ಆಗಕ್ಕೆ ಬಂದಿತ್ತು ಟೈಮ್. ಸ್ವಲ್ಪ ಅಡ್ಡಾಡಿ ನೀರಡಿಕೆ ಆಗಿ ಸ್ವಲ್ಪ ಕುಂಡ್ರು ಅಂತಂದು ಕುಂತಿದ್ವಿ. ಇಲ್ಲೇ ಒಂದು ಗುಡಿ ಕಾಂಪೌಂಡ್ ಒಳಗನ ಒಂದು ಸಣ್ಣ ಹೋಟೆಲ್ ಇತ್ತು, ಚಹಾ ಅಂಗಡಿ ಇತ್ತು. ಅಲ್ಲೇ ಒಂದು ಸ್ವಲ್ಪ ಜ್ಯೂಸ್ ಅದು ಕುಡಿದ್ರೆ ಆತು ಅಂತಂದು ಕುಂತಿದ್ವಿ. ಎಲ್ಲರೂ ಚಹಾ ಕುಡಿದ್ರೆ ನಾ ಮಜಾ ಕುಡಿಯಕತ್ತಿದ್ದೆ. ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ನಾವು ಮನೆ ಕಡೆ ಹೊಂಟ್ವಿ. ಇವತ್ತಿನ ಒಂದೇ ದಿನದಾಗೆಲ್ಲ 8 ಗಣಪತಿ ಮಾಡೋದಂತೂ ಭಾಳ ಅಸಾಧ್ಯ. ಸೊ ಹಾಗಾಗಿ ನಾವು 3 ದಿನ ಡಿವೈಡ್ ಮಾಡ್ಕೊಂಡಿದ್ವಿ. ಒಂದು ದಿನ 2 ಗಣಪತಿ, 2ನೇ ದಿನ 3 ಗಣಪತಿ, 3ನೇ ದಿನ 3 ಗಣಪತಿ ಅಂತಂದು ಡಿವೈಡ್ ಮಾಡ್ಕೊಂಡು ಹೊಂಟಿದ್ವಿ. ಹಾಗಾಗಿ ಇವತ್ತಿನ ದಿನದ 2 ಗಣಪತಿ ದರ್ಶನ ಆಗಿತ್ತು ನಮಗೆ. ಎಲ್ಲ ದರ್ಶನ ಸುಸೂತ್ರಾಗಿ ಆರಾಮಾಗಿ ಆಯಿತು, ಭಾಳ ಖುಷಿಯಾಗಿತ್ತು. ಇನ್ನು ನೆಕ್ಸ್ಟ್ ಡೇದ ಗಣಪತಿ ದರ್ಶನದ ವೀಡಿಯೋ ಎಲ್ಲ ನಾ 2ನೇ ವೀಡಿಯೋ ಒಳಗೆ ಹಾಕ್ತೇನಂತ. ನೋಡಿದ್ರಲ್ಲ ಇವತ್ತಿನ ಗಣಪತಿದ ದರ್ಶನದ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೂ ಈ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂತಂದ್ರೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ಅವ್ರಿಗೂ ಅಷ್ಟಗಣಪತಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಹೋದಾಗೂ ಆ ಇತಿಹಾಸ ತಿಳ್ಕೊಂಡು ಹೋಗೋದ್ರಿಂದ ಒಂದು ಸ್ವಲ್ಪ ಅನುಕೂಲ ಅನಿಸ್ತೈತಿ, ಚಲೋ ಅನಿಸ್ತೈತಿ. ಹಾಗಾಗಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ.